5 ಇಯರ್ಸ್ ನನಗೆ 45 ಇಯರ್ಸಿಂದ ನೋಡ್ತಾ ಇದ್ದೀನಿ. ಅವ್ರು ಬರ್ತಾರೆ ಇದು ಮಾಡ್ತೀನಿ ಅಂತಾರೆ, ಅವ್ರು ಬರ್ತೀನಿ ಇದು ಮಾಡ್ತೀನಿ ಅಂತ ಯಾರು ಏನು ಮಾಡಲ್ಲ. ಆದರೆ ರೇಟ್ ಅದು ಮಾತ್ರ ಜಾಸ್ತಿ ಆಗ್ತಾನೇ ಇದೆ. ಯಾರನ್ನ ಕೇಳಕ್ಕೆ ಬಂದರೆ ಅವ್ರಿಗೆ ಮಾತಾಡೋಕ್ಕೆ ಬಿಡಲ್ಲ. ಮಾತಾಡೋಕ್ಕೆ ಬಿಟ್ಟರೆ ಆಮೇಲೆ ಅವ್ರಿಗೆ ಏನೇನು ಮಾಡ್ತಾರೆ ಅಂದರೆ ಲಾಕಪ್ಪಲ್ಲಿ ಆಗಿಬಿಡ್ತಾರೆ ಅವ್ರಿಗೆ. ನಮಗೆ ಗೌರ್ಮೆಂಟಿಂದ ನಮಗೇನು ಲಾಭ ಏನಿಲ್ಲ. ನಾವು 1 ರೂಪಾಯಿನೂ ನಮಗೇನು ಬರೋದಿಲ್ಲ, ಏನು ಲಾಭ ಇಲ್ಲ. ನಾವು ಕಷ್ಟಪಡೋದು ನಮ್ಗೆ ಇದ್ದೇ ಇರೋದು. ನಾವು ಸಾಯೋವರೆಗೂ ಕಷ್ಟಪಡಲೇಬೇಕದು. ಈ ಟೈಮಲ್ಲಿ ಬಂದುಬಿಟ್ಟು ಆದಷ್ಟು ಅವ್ರು ಏನು ಮಾಡಬೇಕು, ಜನಕ್ಕೆ ಅನುಕೂಲ ಮಾಡಬೇಕು. ಈಗ ಕಷ್ಟಪಟ್ಟು ಇಲ್ಲಿ ಮನೆ ನಡೆಸೋದೇ ತೊಂದರೆ, ಅದ್ರ ಮೇಲೆ ನೋಡಿದ್ರೆ ಏನೇನೋ ಕಾನೂನುಗಳು ಜಾಸ್ತಿನೇ ಮಾಡ್ಕೊಂಡು ಹೋದ್ರೆ ಜೀವನ ಹೆಂಗೆ ನಡೆಸೋದು? ಜನಕ್ಕೆ ಕಟ್ತಾರಲ್ಲ ಬಟ್ಟೆ, ಅದು ಕೂಡ GST ತೊಗೊತಾ ಇದ್ದಾರೆ. ಇವಾಗ ಏನು ಕಡಿಮೆ ಇನ್ನು ಏನು ಬೇಕು ಅವ್ರಿಗೆ ಕೇಳಿ. ಜನಕ್ಕೆ ಸಾಯಕ್ಕೂ ಬಿಡ್ತಾ ಇಲ್ಲಲ್ಲ, ಸತ್ರು ಅದಕ್ಕೂ GST ತೊಗೊತಾ ಇದ್ದಾರೆ. ಇಲ್ಲ ಅದೊಂದು ಕೆಲಸ ಮಾಡಿ ಅಂತ ಹೇಳಿ, ಆ ಕುಡಿಯೋ ನೀರಲ್ಲೇ ಎಲ್ಲರಿಗೆ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಡಿ ಅಂತ ಹೇಳ್ಬಿಟ್ಟು ಇವರೇ ಇರಲಿ ಅಂತ. ಶ್ರೀಮಂತರ ಅಂದರೆ ಅವ್ರ ಅಪ್ಪ ತಂದೆ ಅವರೆಲ್ಲ ತಾಯಿ ತಂದೆ ಎಲ್ಲ ಮಾಡಿ ಇಟ್ಟಿರ್ತಾರೆ, ಅದರಲ್ಲಿ ಅವ್ರು ಯೂಸ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮಂಥವ್ರು ಸೆಂಟ್ರಲ್ ಇರೋರು ಏನು ಮಾಡಬೇಕು, ಒದ್ದಾಡಿ 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 ಕೊರಗಿ 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 ಸಾಯ್ಬೇಕು ಅಷ್ಟೇ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ನೂರ್ ಮೊಹಮ್ಮದ್. ವ್ಯಾಪಾರ ಹೆಂಗೆ ನಡೀತಿದೆ? ಅಲ್ಹಮ್ದುಲಿಲ್ಲಾ ನಡೀತಿದೆ. ಸರ್ ಈಗ ಕಾಂಗ್ರೆಸ್ ಸರ್ಕಾರ ಸಡನ್ ಆಗಿ ನೀರಿನ ಬೆಲೆ ಜಾಸ್ತಿ ಮಾಡ್ತಾ ಇದೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ನೋಡಿ ಸರ್, ಒಂದು ಮಾತಾಡಲ್ಲ, ಯಾರೇ ಇದ್ರೂ ಫಸ್ಟ್ ಏನು ಮಾಡ್ತಾರೆ, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಎಲ್ಲರೂ ಮಾಡೋದೇನೆ ಅದು. ಅದು ಏನು ಹೊಸದು ಏನಿಲ್ಲ. ಅದು ನಾವು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ. ನಮ್ಮದು ನೋಡಿ 45 ಇಯರ್ಸ್ ನನಗೆ 45 ಇಯರ್ಸಿಂದ ನೋಡ್ತಾ ಇದ್ದೀನಿ. ಅವ್ರು ಬರ್ತಾರೆ ಇದು ಮಾಡ್ತೀನಿ ಅಂತಾರೆ, ಅವ್ರು ಬರ್ತೀನಿ ಇದು ಮಾಡ್ತೀನಿ ಅಂತ ಯಾರು ಏನು ಮಾಡಲ್ಲ. ಆದರೆ ರೇಟ್ ಅದು ಮಾತ್ರ ಜಾಸ್ತಿ ಆಗ್ತಾನೇ ಇದೆ. ರೇಟ್ ಮಾತ್ರ ಯಾರ ಕೈಯಿಂದನೂ ನೋಡಿ ಇನ್ನು ರೇಟ್ ಜಾಸ್ತಿ ಆಗ್ತಾ ಮನುಷ್ಯನಿಗೆ ತೊಂದರೆ ಆಗ್ತಿದೆ. ಆ ತೊಂದರೆಗೆ ಯಾರು ಕೇಳೋರು ಯಾರಿಲ್ಲ. ಬೇರೆ ಏನಂದರೆ ಯಾರನ್ನ ಕೇಳಕ್ಕೆ ಬಂದರೆ ಅವ್ರಿಗೆ ಮಾತಾಡೋಕ್ಕೆ ಬಿಡಲ್ಲ. ಮಾತಾಡೋಕ್ಕೆ ಬಿಟ್ಟರೆ ಆಮೇಲೆ ಅವ್ರಿಗೆ ಏನೇನು ಮಾಡ್ತಾರೆ ಅಂದರೆ ಲಾಕಪ್ಪಲ್ಲಿ ಆಗಿಬಿಡ್ತಾರೆ ಅವ್ರಿಗೆ. ಭಯದಿಂದ ಯಾರು ಮಾತಾಡೋಕ್ಕಾಗಿಲ್ಲ. ನೋಡಿ ಇವಾಗ ಯಾರು ಅಂದರೆ ನೋಡಿ ಯಾರು ಬರ್ತಾರೆ ಅವ್ರು ಬಂದು ಎಲ್ಲ ದುಡ್ಡು ಮಾಡೋಕ್ಕೆ ಬರೋದು. ನಾನು ಇವಾಗ ಏನಕ್ಕೆ ಬರ್ತೀನಿ ಇಲ್ಲ ಅಂಗಡಿಗೆ ಹೇಳಿ, ವ್ಯಾಪಾರ ಮಾಡೋಕ್ಕೆ ಬಂದ್ಬಿಡ್ತೀನಿ. ನಾನು ಏನಕ್ಕೆ ಬರ್ತೀನಿ, ವ್ಯಾಪಾರ ಮಾಡಿದೆ, ನನ್ನ ಮಕ್ಕಳು ನಾನು ಅವ್ರಿಗೆ. ನಮಗೆ ಗೌರ್ಮೆಂಟಿಂದ ನಮಗೇನು ಲಾಭ ಏನಿಲ್ಲ. ನಾವು 1 ರೂಪಾಯಿನೂ ನಮಗೇನು ಬರೋದಿಲ್ಲ, ಏನು ಲಾಭ ಇಲ್ಲ. ನಾವು ಕಷ್ಟಪಡೋದು ನಮ್ಗೆ ಇದ್ದೇ ಇರೋದು. ನಾವು ಸಾಯೋವರೆಗೂ ಕಷ್ಟಪಡಲೇಬೇಕದು. ಆದರೆ ಏನು ಮಾಡ್ತೀರ, ಅದು ಜನ ನೋಡಿಬಿಟ್ಟು ಅವ್ರು ಯಾವ ಬರ್ತಾ ಇರ್ತಾರೆ, ಅವರೆಲ್ಲ ಖರ್ಚು ಮಾಡ್ತಾರಲ್ಲ, ಅದ್ರಲ್ಲಿ ನಾವೆಲ್ಲ ಅದಕ್ಕೆ ಬಲಿ ಆಗ್ತೀವಿ ಅಷ್ಟೇ. ಅವರು ಖರ್ಚು ಮಾಡಿರ್ತಾರಲ್ಲ, ಅದಕ್ಕೆಲ್ಲ ನಾವೆಲ್ಲ ಬಲಿ ಆಗಿರಿ. ಅಲ್ಲ ಸರ್, ಈಗ ಸಡನ್ ಆಗಿ ಈಗ ಗ್ಯಾರಂಟಿಗಳು ಕೊಟ್ಟರು, ತುಂಬ ಜನರಿಗೆ ಉಪಯೋಗ ಆಗ್ತಿದೆ. ಇವತ್ತಿಗೂ ಕೂಡ ಸ್ವಲ್ಪ ಜನರಿಗೆ ಆ ಗ್ಯಾರಂಟಿ ಲಭ್ಯ ಆಗ್ತಾ ಇಲ್ಲ, ಅದಕ್ಕೆ ವಿರೋಧ ಕೂಡ ಇದೆ. ಸೊ ಅದು ರಾಜಕೀಯ ಬೇಡ ನಮಗೆ. ಆದರೆ ಸಡನ್ ಆಗಿ DCM DK ಶಿವಕುಮಾರ್ ಅವರು ನೀರಿನ ಬೆಲೆ ಜಾಸ್ತಿ ಮಾಡೋದು ಎಷ್ಟು ಸರಿ? ಇದು ಕೂಡ ಬೇಸಿಗೆ ಬರ್ತಾ ಇದೆ, ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬೇಸಿಗೆ ಇದೆ. ಏನು ಅನಿಸುತ್ತೆ ಇದು ಮಾಡ್ತಾರೆ? ಇದು ನನ್ನ ಮನಸ್ಸಿಗೆ ತಪ್ಪು ಅನಿಸ್ತಿದೆ. ಈ ಟೈಮಲ್ಲಿ ಮಾಡಬಾರ್ದು. ಏನಕ್ಕಾದ್ರೆ ಇವಾಗ ನೀರು ಎಲ್ಲರಿಗೆ ಬೇಕಾಗುತ್ತೆ. ಈ ಟೈಮಲ್ಲಿ ಬಂದುಬಿಟ್ಟು ಆದಷ್ಟು ಅವ್ರು ಏನು ಮಾಡಬೇಕು, ಜನಕ್ಕೆ ಅನುಕೂಲ ಮಾಡಬೇಕು. ಜನಕ್ಕೆ ಅನುಕೂಲ ಮಾಡಿದಷ್ಟು ಜನ ಏನಾಗುತ್ತಾರೆ, ಇನ್ನೂ ಜಾಸ್ತಿ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಬರುತ್ತೆ. ಈ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಯಾರಿದ್ರು ನೋಡಿ, ಇವಾಗ ನೋಡಿ ಒಬ್ಬರೊಬ್ಬರು ಎಷ್ಟೆಷ್ಟು ಕಷ್ಟಪಡ್ತಾರೆ. ಇವಾಗ ಕಷ್ಟಪಟ್ಟು ಇಲ್ಲಿ ಮನೆ ನಡೆಸೋದೇ ತೊಂದರೆ, ಅದ್ರ ಮೇಲೆ ನೋಡಿದ್ರೆ ಏನೇನೋ ಕಾನೂನುಗಳು ಜಾಸ್ತಿನೇ ಮಾಡ್ಕೊಂಡು ಹೋದ್ರೆ ಜೀವನ ಹೆಂಗೆ ನಡೆಸೋದು? ಜನ ಅವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರಲ್ವ. ಈ ಕಾಲದಲ್ಲಿ ನೋಡಿ ಹೆಂಡತಿ ಮಕ್ಕಳಿಗೆ ಎಷ್ಟೇ ಸಂಪಾದನೆ ಮಾಡಿದ್ರು ಹೆಂಡತಿ ಮಕ್ಕಳು ಏನಾದ್ರು ಇಷ್ಟೇನಾ ಅಂತಾರೆ. ಇದರಲ್ಲಿ ಬೇರೆ ನೋಡಿದ್ರೆ ಭಾರ ಮೇಲೆ ಭಾರ ಮಾಡ್ಕೊಂಡೋದ್ರೆ ಸಾಯೋದೇ ಹೇಳಿ, ಗಂಡಸರೇ ಸಾಯೋದು. ಸತ್ಯ ಅಲ್ವಾ? ಹಾಂ, ಇದು ತಪ್ಪು ಅನ್ನಿಸುತ್ತೆ ನನಗೆ. ತಪ್ಪೇ ಇದು. ಜಾಸ್ತಿ ಮಾಡೋದು ತುಂಬ ತಪ್ಪೇ. ಅದು ಏನಕ್ಕೆ ಮಾಡಬೇಕು ಹೇಳಿ? ಏನು ಪ್ರಯೋಜನ ಇದೆ? ಕುಡಿಯೋ ನೀರು ಅಂದರೆ ನೋಡಿ ಎಲ್ಲರಿಗೂ ಉಪಯೋಗ ಆಗೋ ನೀರು, ಅದಕ್ಕೆ ಹೋಗ್ಬಿಟ್ಟು ಇವರು ಜಾಸ್ತಿ ಮಾಡ್ತೀರಿ, ಏನು ಪ್ರಯೋಜನ ಹೇಳಿ? ಪ್ರಯೋಜನನೇ ಇಲ್ಲ. ಸೊ ಎಲ್ಲರೂ ಕೂಡ ಒಂದೊಂದು ಪೈಸೆ ಆದ್ರೂ ಸರ್ಕಾರಕ್ಕೆ ಕಟ್ಟಲೇಬೇಕು ಅಂತ ಹೇಳ್ತಾರೆ. ಇವಾಗ ನೋಡಿ ಏನ್ ಹೇಳಿದ್ರು, ಎಲ್ಲರೂ ಒಂದೊಂದು ಪೈಸಾ ಕಟ್ಟಲೇಬೇಕಂತ ಇದ್ದಾರೆ. ಯಾರು ಕಡ್ದೇ ಇದ್ದಾರೆ ಅದು ಹೇಳಿ? ಯಾರು ಕಡ್ದೇ ಇದ್ದಾರೆ? ಎಲ್ಲ ನೋಡಿ ಪೆಟ್ರೋಲ್ ಮೇಲೆ ಇದೆ, ಅದ್ರ ಮೇಲೆ ಇದೆ, ಎಲ್ಲಾದ್ರ ಮೇಲೆ ತಗೋತಾ ಇದಾರಲ್ಲ. ಬೇರೆ ಒಂದು ಬಟ್ಟೆ ತೀರೋಗಿರೋದು ಹೆಣಕ್ಕೆ ಕಟ್ತಾರಲ್ಲ ಬಟ್ಟೆ, ಅದು ಕೂಡ GST ತೊಗೊತಾ ಇದ್ದಾರೆ. ಇವಾಗ ಏನು ಕಡಿಮೆ ಇನ್ನು ಏನು ಬೇಕು ಅವ್ರಿಗೆ ಕೇಳಿ. ಜನಕ್ಕೆ ಸಾಯಕ್ಕೂ ಬಿಡ್ತಾ ಇಲ್ಲಲ್ಲ, ಸತ್ರು ಅದಕ್ಕೂ GST ತೊಗೊತಾ ಇದ್ದಾರೆ. ಅರ್ಥ ಆಯ್ತಾನೆ ಹೇಳಿದ್ದು? ಸತ್ತಿರೋರು ಯಾರೇ ತೀರೋಗ್ಲಿ ಅವ್ರಿಗೇನು ಮಾಡ್ತಾರೆ, ಬಟ್ಟೆ ತೊಗೊಳೋಗ್ತಾರೆ. ಅವ್ರು ಬಿಲ್ ಹಾಕೊಟ್ರೆ ಅದ್ರಲ್ಲಿ GST ಕಟ್ಟಲೇಬೇಕಿಲ್ವಾ? ಕಟ್ಟಿಲ್ಲ ಅಂದ್ರೆ ಅವ್ರು ಬಟ್ಟೆ ಕೊಡಲ್ಲ. ಅವರು ಬರ್ತಾ ಇರೋದು GST ಸಾಕಿಲ್ವಾ? ಇನ್ನೂ ಏನಕ್ಕೆ ಜಾಸ್ತಿ ಮಾಡ್ಕೊಂಡು ಜನ ಇರಬೇಕಾ ಇಲ್ವಾ? ಇಲ್ಲ ಅದೊಂದು ಕೆಲಸ ಮಾಡಿ ಅಂತ ಹೇಳಿ, ಆ ಕುಡಿಯೋ ನೀರಲ್ಲೇ ಎಲ್ಲರಿಗೆ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಡಿ ಅಂತ ಹೇಳ್ಬಿಟ್ಟು ಇವರೇ ಇರಲಿ ಅಂತ ಹೇಳಿ ಆ ಥರ ಮಾಡಿ ಅಂತ ಹೇಳಿ ಅವ್ರಿಗೆ. ಅದು ಮಾಡಿದ್ರೆ ಅದನ್ನು ಒಳ್ಳೇದಿರುತ್ತೆ. ಸುಮ್ಗೆ ಇದು ತೊಂದರೆ ನೋಡಿ ಎಲ್ಲರಿಗೆ ಕಷ್ಟಪಡೋರಿಗೆ. ಇಲ್ಲಿ ಏನಾಗುತ್ತೆ ಅಂದರೆ ಹೈ ಲೆವೆಲ್ ಅವ್ರಿಗೆ ಏನು ತೊಂದರೆ ಕಾಣಲ್ಲ, ಈ ಭಿಕ್ಷೆ ಬೇಡೋರ್ಗೂ ಏನು ತೊಂದರೆ ಕಾಣಲ್ಲ. ಈ ಸೆಂಟ್ರಲ್ ಇರ್ತಾರಲ್ಲ ಅವ್ರಿಗೆ ತೊಂದರೆ ಬರೋದು, ಅವ್ರ ಜೀವನ ನಡೆಸೋದೇ ತೊಂದರೆ ಆಗುತ್ತೆ. ನೋಡಿ ದೊಡ್ಡವ್ರ ಹತ್ರ ದುಡ್ಡಿರುತ್ತೆ, ಚಿಕ್ಕ ಭಿಕ್ಷೆ ಬೇಡೋರ ಹತ್ರ ಏನಾಗುತ್ತೆ, ಫ್ರೀಯಾಗಿ ಅವನು ಏನು ಹೇಳ್ತಾಳೆ, ಕರೆಂಟ್ ಫ್ರೀಯಾಗಿ ಸಿಗುತ್ತೆ, ಆಮೇಲೆ ಮನೆ ಫ್ರೀಯಾಗಿ ಸಿಗುತ್ತೆ, ಎಲ್ಲ ಅವ್ರಿಗೆ ಫ್ರೀಯಾಗಿ ಸಿಗುತ್ತೆ. ಈ ಸೆಂಟ್ರಲ್ ಇರೋರೇ ಎಲ್ಲದಕ್ಕೂ ಯಾವ ಕಡೆನೂ ಇಲ್ಲ, ಅವರು ಭಿಕ್ಷೆ ಬೆಳಕ್ಕೆ ಆಗೋದು ಇಲ್ಲ. ಆ ಥರ ಆಗಿಬಿಡುತ್ತೆ. ಇವಾಗ ನಾನು ಹೋಗಿ ಯಾರ ಹತ್ರ ಭಿಕ್ಷೆ ಕೇಳಿದ್ರೆ ಏನು ಹೇಳ್ತಾರೆ, ಇಷ್ಟೊಂದು ಗಟ್ಟಿಯಾಗಿದೆಯಾ, ಸಂಪಾದನೆ ಮಾಡಿ ತಿನ್ನಂತಾರೆ. ಇದರ ತಾನೇ ಶ್ರೀಮಂತರ ಅಂದರೆ ಅವ್ರ ಅಪ್ಪ ತಂದೆ ಅವರೆಲ್ಲ ತಾಯಿ ತಂದೆ ಎಲ್ಲ ಮಾಡಿ ಇಟ್ಟಿರ್ತಾರೆ,
ಅದರಲ್ಲಿ ಅವ್ರು ಯೂಸ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮಂಥವ್ರು ಸೆಂಟ್ರಲ್ ಇರೋರು ಏನು ಮಾಡಬೇಕು, ಒದ್ದಾಡಿ 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 ಕೊರಗಿ 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 ಸಾಯ್ಬೇಕು ತುಂಬಾ ಅಷ್ಟೇ. ಜನ ಅಂತಿದ್ರು ಈ ಸರ್ಕಾರ ಬಂದು ಭರವಸೆ ಮೇಲೆ ನಂಬಿಕೆ ಕೊಟ್ಟು ಸರ್ಕಾರ ಆಡಳಿತಕ್ಕೆ ಬಂತು, ಅದೇ ಮಾಡ್ತಾ ಇರೋದೆಲ್ಲ ಕೂಡ ವಿರೋಧ. ಇನ್ನೊಂದು ಮಾತು ಹೇಳೋಣ, ಈ ಮಾತು ಇನ್ನೂ ಏನಂದರೆ ಬಡವ್ರಿಗೆ ತುಂಬ ಅನುಕೂಲ ಆಗ್ತಿದೆ, ಇಲ್ಲ ಅಂತ ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು, ತುಂಬ ಜನಕ್ಕೆ ಅನುಕೂಲ ಆಗ್ತಿದೆ. ಈ ಸೆಂಟ್ರಲ್ಲಿರೋರಿಗೆ ಮಾತ್ರ ತುಂಬ ತೊಂದರೆ ಆಗ್ತಿದೆ ಅಷ್ಟೇ. ಈ ಸೆಂಟ್ರಲ್ ಇದ್ದಾರಲ್ಲ, ಸೆಂಟ್ರಲ್ ಅಂತ ನಾನು ಹೇಳ್ದಲ್ಲ ನಿಮಗೆ, ಶ್ರೀಮಂತರಿಗೂ ತೊಂದರೆ ಆಗ್ತಾಯಿಲ್ಲ, ಈ ಬಡವನ ಭಿಕ್ಷೆ ಬೇಡವನಿಗೂ ತೊಂದರೆ ಆಗ್ತಾಯಿಲ್ಲ. ಈ ಸೆಂಟ್ರಲ್ ಇದ್ದಾರಲ್ಲ ಅವ್ರಿಗೆ ತೊಂದರೆ ಆಗ್ತಿದೆ ಅಷ್ಟೇ, ಬೇರೆ ಏನಿಲ್ಲ. ಈ ರೀತಿ ಮಾಡ್ತಾ ಇರುವಂತಹ ಸರ್ಕಾರ ಏನಿದೆ, ಈ ರೀತಿ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಘೋಷಣೆ ಮಾಡಿರೋದು ತಪ್ಪು ಅಂತ ಹೇಳ್ತಾರೆ. ಅದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಅದು ಏನಕ್ಕೆ ಅವ್ರು ಏನು ನಿರ್ಧಾರ ತೊಗೊಂಡಿದ್ದಾರೆ, ಏನು ಅವ್ರು ತೊಗೊತಾ ಇರೋ ನಿರ್ಧಾರ ಕರೆಕ್ಟಾಗಿದೆ. ಆದರೆ ದೊಡ್ಡವ್ರು ತೊಗೊಂಡ್ರೆ ಪರವಾಗಿಲ್ಲ, ಚಿಕ್ಕ ಸೆಂಟ್ರಲ್ ಇರೋರಿಗೆಲ್ಲ ತೊಂದರೆ ಆಗುತ್ತೆ ಇದು. ಇವಾಗ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ, ನೋಡಬೇಕು ಅವರು ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ದುಡ್ಡಿಲ್ಲ, ಹೆಂಗೆ ಅಂತ. ಅದೇ ಸರ್ ಹೇಳ್ತಿದ್ದಾರೆ 1,000 ಕೋಟಿ ನಷ್ಟ ಆಗ್ತಿದೆ ಅಂತ ವರ್ಷಕ್ಕೆ. ನೀರಿನ ಬೆಳೆ ಅಲ್ಲಿ ನಾವು ಸಂಬಳ ಕೊಡಬೇಕು, ಅದಕ್ಕೋಸ್ಕರ ನಾವು ಎಲ್ಲರ ಹತ್ರ ಇಂದ ಒಂದೊಂದು ಪೈಸೆ ಆದರೂ ಕಟ್ಕೊಳ್ಳೇಬೇಕು. ಸರ್ ಇಷ್ಟವರೆಲ್ಲ GST ತೊಗೊತಾರಲ್ಲ, ಅದೆಲ್ಲ ಏನು ಮಾಡ್ತಾ ಇದ್ದಾರೆ? ಹಾಂ, ಎಲ್ಲದಕ್ಕೂ ಟ್ಯಾಕ್ಸ್ ತೊಗೊತಾ ಇದ್ದಾರಲ್ಲ. ಒಂದು ಹೋಟ್ಲ್ ಹೋಗಿದ್ರಿ, ಬರೀ ಒಂದು ಕಾಫಿ ತೊಗೊಳ್ಳಿ, ಅದಕ್ಕೂ ಟ್ಯಾಕ್ಸ್ ಕೊಡ್ತಾ ಇದೀವಿ. ಇಲ್ಲೇ ಸನ್ಮಾನಲ್ಲಿ, ಬೇರೆ ದೂರ ಏನಿಲ್ಲ, ಸನ್ಮಾನ ಬೇರೆ ಎಷ್ಟು ಒಂದು 10 ರೂಪಾಯಿ ಕಾಫಿ ತೊಗೊಂಡ್ರೆ ಅದಕ್ಕೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ, GST ಕಟ್ತಾ ಇದ್ದೀವಿ. ಆದರೆ ಅಲ್ಲೆಲ್ಲ ಅಡ್ಜಸ್ಟ್ ಮಾಡೋದು ಬಿಟ್ಬಿಟ್ಟು ನೀವು ಬೇರೆ ಕರೆಂಟ್ ಬಿಲ್ ಮೇಲೆ ಹತ್ತಿಸ್ಬಿಡ್ತಾ ಇದ್ದೀರಾ, ಆಮೇಲೆ ನೀರಿನ ಮೇಲೆ ಹತ್ತಿಸ್ಬಿಟ್ರೆ ಏನು ಪ್ರಯೋಜನ? ಮನೆ ನೋಡಿ, ಅಂಗಡಿಯಲ್ಲಿ ಮಾಡ್ತಾಯಿದ್ದೀರಾ, ಆಮೇಲೆ ಬಿಸ್ನೆಸ್ನಲ್ಲಿ ಮಾಡ್ತಿದ್ದೀರಾ, ಅದು ತೊಂದರೆ ಏನಿಲ್ಲ. ಇವಾಗ ಮನೆಯಲ್ಲೂ ಶುರು ಮಾಡಿಬಿಟ್ರೆ ಜನ ಬದುಕಬೇಕಾ ಸಾಯ್ಬೇಕಾ? ಅದನ್ನು ಹೇಳ್ದಲ್ಲ, ಫಸ್ಟೇ ಒಂದು ಉತ್ತರ ಹೇಳ್ದಲ್ಲ, ಆ ಕುಡಿಯೋ ನೀರಲ್ಲೇನು ವಿಷ ಸೇರಿಸ್ಬಿಡಿ, ಎಲ್ಲರೂ ಸತ್ತೋಗ್ಬಿಡ್ತಾರೆ, ಅವರೇ ರಾಜಕೀಯ ಮಾಡ್ಕೊಂಡಿರಲಿ.